ಫೋಟೋಸ್ ಬೇಕು ಅನ್ಕೊಂಡು ಲ್ಯಾಪ್ಟಾಪ್ ಇಸ್ಕೊಂಡಿದ್ದ. ಒಳ್ಳೆ ಗಬ್ಬು ತರ ತೆಗ್ದಿದ್ದೆ. ಏನು ಫೋಟೋಸ್ ಅವನೇ ತೆಕ್ಕೋಣ. ಅವ್ನು ಬೇರೆಯವ್ರದೇ ತೆಗಿಯಕ್ ಬರಲ್ಲ, ಇಲ್ಲ ಅವನೇ ತೆಕ್ಕೊಂತಾನೆ ಅಂದ್ರೆ ಏನಕ್ಕೆ ತೆಗ್ದಿರೋದು ಫೋಟೋಸು? ಅಲ್ಲ, ಕ್ರಿಕೆಟ್ ಆಡೋಣ ನ್ಯಾಯವಾಗಿ ಕಲಿಯೋಣ ಅನ್ನೋದೇನಿಲ್ಲ ಅವನಿಗೆ. ಬರೀ ಈಗ ಅವ್ನು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕೋದು, ರೀಲ್ಸ್ ಮಾಡೋದು. ಹಾಂ, ನಾನು ಪ್ರಾಕ್ಟೀಸ್ಗೆ ಹೋಗ್ತಿಲ್ವಲ್ಲಯ್ಯ ನಿಂತಾರ ಲಕ್ಷಗಳು ಕೊಟ್ಟು. ನಾನು ಹೋಗ್ತಾ ಇದ್ದೀನಿ. ಹೇಳೋ, ಮಾನ್ಸ ಪಾಪ ಎಲ್ಲ ಖರ್ಚಿಲ್ಲ ಅವಳು ಮಾನ್ಸಂದು, ನಿಂದೆ ಖರ್ಚು ಜಾಸ್ತಿ. ಎಲ್ಲ ಬ್ರ್ಯಾಂಡೇ ಬಿ ಅವನಿಗೆ. ಶೂ ಬೇಕು ಅಂತ ತಿರ್ಗ. ಅಭ್ಯಾಸ ಮಾಡ್ತಾರ. ಅಭ್ಯಾಸ ಮಾಡ್ಕೊಳಪ್ಪ ಅಂತ ಅಭ್ಯಾಸ ಮಾಡ್ತಾರೆ. ಶೋಕಿ ನನ್ನ ಮಗ ಶೋಕಿ. ಅದೇ ಊತಾಕ್ಬಿಟ್ಟು ಚೆನ್ನಾಗಿ ಮಜಾ ಮಾಡ್ತಾರೆ. ನಮ್ಮ ಮನೆಗೆ ಪಾಯಸ, ಸಿಹಿ ಬೂಂದಿ, ವಡೆ. ಏನು ಮಾಡ್ತಾರಮ್ಮ ಅದೇನೋ ಇದು ಮಾಡ್ತಾರೆ, ಕುಂಬಳಕಾಯಿ ಪಲ್ಯ, ಕೆಸರು ದಂಟು ಅಂದ್ರೆ ಗೊತ್ತಾ? ಏನಿಲ್ಲ. ಹಾಂ, ಏನು ಕೆಸ? ಅದೇ ಅಗ್ಲ ಎಲೆ. ಹ್ಞೂ, ಅದೇ ಅದೇನೆ. ಓಕೆ. ಕೆಸದಲ್ಲೇ ಮಾಡೋದು. ಏನು? ಅದೇನೋ ಹಿಂಗೆ ರೋಲ್ ಮಾಡ್ಬಿಟ್ಟು. ಪತ್ರೊಡೆ ನಮ್ ಕಡೆ ಫೇಮಸ್ ಅದು. ನಮ್ಮ ಕಡೆನೂ ಫೇಮಸ್. ಪತ್ರೊಡೆನಾ? ಅಲ್ಲ, ರೋಸಿ ನೈಟಿಂಗೇಲ್. ಯಾರನ್ನ ಕರೀತಾರೆ, ಕರ್ಕೊಬರ್ತಾರೆ ಇವಳೆ. ರೋಸಿ ನೈಟಿಂಗೇಲ್, ಕೆಂಪಿ ಕೋಣನ್ಕುಂಟೆ. ಡೈಸಿ ಅದೇನೋ ಆಯ್ತು, ಡೈಸಿ ಅಂತೇನೋ ಅಂತ. ಗೈಸ್ ಫುಲ್ ಭಯ ಬೀಳ್ತಾವ್ರೆ. ಯಾಕಂದ್ರೆ ನಿಜ ಅದೇನು, ನಾನು ಹೊರ ಕೊಟ್ಟಾಗ ಇಸ್ಕೊಬಿಡ್ಬೇಕು. ಡಿಲೇ ಮಾಡಿದ್ರೆ ಅದಿನ್ನ ಜನ್ಮದಾಗ ಸಿಗಲ್ಲ. ಗೈಸ್ ಇವಾಗ ಅವರೆಲ್ಲ ಏನೋ ತಿನ್ನಬೇಕು ಅಂದ್ಬಿಟ್ಟು ಇವಾಗ ಆಚೆ ಹೋಗ್ತಾ ಇದ್ದೀವಿ. ಸೊ ಏನಿಲ್ಲ, ಜಸ್ಟ್ ಒಂದು ರೋಟಿ ಕರಿ ಅದು ಇದು ಏನೋ ತಿನ್ನಬೇಕು ಅಂದ್ಬಿಟ್ಟು ಆಚೆ ಹೋಗ್ತಾ ಇದ್ದೀವಿ. ನಮ್ಮ ಸ್ಟಾಲಿನ್ಗೆ ಪಾನಿಪುರಿ ಬೇಕು, ಒಂದು ಮಸಾಲೆ ಪುರಿ ಆರ್ಡ್ರ್ ಮಾಡೋರೆ. ಸೊ ಅವ್ರಿಗೊಂದು ಮಸಾಲೆ ಪುರಿ ತೊಗೊಂಡು ನೆಕ್ಸ್ಟ್ ನೋಡೋಣ ಅಲ್ಲಿ ಹೆಂಗೆ ಏನು ಅಂದ್ಬಿಟ್ಟು. ನೀನು ಬರ್ತೀಯಮ್ಮ? ನೀನು ಬರ್ತೀಯ? ಬರಲ್ಲ ಅಂದೆ. ನಮ್ಮಮ್ಮ ಬರಲ್ಲ ಅಂದ್ರೆ ನೋಡಿ ರೆಡಿಯಾಗಿ ನಿಂತ್ಬಿಟ್ಟೆ ನನಗಿನ್ನ ಮುಂಚೆನೆ. ನನ್ನ ಮಾತು ಯಾವತ್ತಾರು ಬೆಲೆ ಕೊಟ್ಟೈತೆ ನಮ್ಮಮ್ಮ. ವಾಕಿಂಗು ಇಲ್ಲ, ದಿನ ಆಚೆ ಅಂದ್ರೆ ಹೆಂಗೆ ಬೇ ನೀನು? ಬರೀ ದಿನ ಆಂಟಿ ದಿನ ಆಚೆ ತಿಂತಾಳ ಆಂಟಿ. ಇವಾಗ ನಿಮ್ಮ ಅಮ್ಮಂಗೆ ಹೇಳ್ತಾ ಇದ್ದೀನಿ. ಹಾಂ ಆಂಟಿ ದಿನ ನೆನ್ನೇನೋ ಚಾಟ್ಸ್ ತಿಂದ್ಲ ಆಂಟಿ, ಇವತ್ತು ಅವಳೆ ರೋಟಿ ಕರಿ ಅಂದಾಗ. ನಿನ್ನ ಮೇಲೆ ಆಣೆಗೂ ತಿಂದಿಲ್ವಾ ನೀನು? ಇನ್ನೇನು ನೀನು ಹೋಗಿರ್ಲಿಲ್ವಾ? ಅವಳು ಡ್ರೆಸ್ ಎಲ್ಲ ತರಕ್ ಹೋದಾಗ ಯೂನಿಫಾರ್ಮ್ ನಾನು ಎಷ್ಟು ತಿಂದೆ? ಹೇಳಮ್ಮ, ನೀನ್ ಹೇಳಮ್ಮ. ಅಮ್ಮ ಸಾಕ್ಷಿ, ನಾನು ಒಂದ್ ಸ್ಪೂನ್ ತಿಂದಿನಿ ಎಲ್ಲ ಈರುಳ್ಳಿ ಐತೆ. ಅಪ್ಪ 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 ಅಪ್ಪ. ಒಂದು ನಿಪ್ಪಟ್ಟು ಮಸಾಲ ಅಲ್ಲ, ಒಂದು ನಿಪ್ಪಟ್ಟು ತಿಂದೆ. ತಿಂದೆ. ತಿರ್ಗಾ ಮಸಾಲೆ ಪುರಿ ತಿಂದೆ. ಮಸಾಲೆ ಪುರಿ ಒಂದ್ ಸ್ಪೂನ್ ತಿಂದೆ. ಅಮ್ಮನ್ ಕೇಳಿ ನೋಡು. ಆಮೇಲೆ ಕಾಂಗ್ರೆಸ್ ಮಸಾಲ ಒಂದು ಸ್ಪೂನ್. ಈಗ ಪಾನಿಪುರಿ 2. ನಾನು 2 ತಿಂದೆ. ಮತ್ ದಹಿಪುರಿ 1. ಹಿಂದೆ ಗೈಸ್ ಆಯ್ತಲ್ಲ ಅಲ್ಗೇನೆ. ಒಂದ್ ಪ್ಲೇಟ್ ತಿಂದಂಗೆ ಲೆಕ್ಕ. ಇದೇ ಕತೆನೆ ಗೈಸ್, ಒಳ್ಳೆ ಯಾವಾಗ್ಲೂ ಇದೇ ಕತೆನೆ. ಹೋಗಿ ಹುಡ್ಕೊಂಡವಳು
ನಮ್ಮೂರು ನೈಟ್ ಲೈಫ್ ಹೆಂಗಿದೆ ನೋಡು, ಸೇಮ್ ಗೋವಾ, ಬ್ಯಾಂಕಾಕು, ಪಟಾಯ ಆ ಥರನೇ ಫೀಲ್ ಆಗ್ತಾ ಇದೆ ಅಲ್ಲ. ಸೇಮ್ ನೋಡಿ, ಸ್ಟ್ರೀಟ್ ಫುಡ್ಡು, ಆ ಕಡೆ ಸ್ಟ್ರೀಟ್ ಫುಡ್ಡು. ಗೈಸ್ ನೋಡಿ ಗೈಸ್, ನಮ್ಮೂರಲ್ಲಿ ಹೆಂಗೆ ನೈಟ್ ಆಗ್ತಿದ್ದಂಗೆ ಫುಲ್ ಜಗಮಗ ಜಗಮಗ ಅಂತ ಇರುತ್ತೆ ಆಯ್ತು. ಆಮೇಲೆ ಊರೆಲ್ಲ ನೈಟಲ್ಲಿ ಓಡಾಡೋದೇ ಒಂದು ಸೂಪರ್ ನಮ್ಮೂರು. ಏನಂತೀಯ ಅಲ್ವಾ? ಹಂಗೆ ಅನಿಸ್ತಾ ಇಲ್ವಾ ನಿಂಗೆ? ಗೋವಾ ಅಲ್ಲ, ಪಟಾಯ, ಬ್ಯಾಂಕಾಕ್. ಪಟಾಯ ಬ್ಯಾಂಕಾಕ್ ವಿಡಿಯೋಲಿ ನೋಡಿದ್ದೀನಿ ಗುರು, ನಾನು ವಿಡಿಯೋಲಿ ನೋಡಿರೋದು. ಗೈಸ್, ನಮ್ಮ ಮನೆಗೆ ಎಲ್ಲ ಹತ್ರನೇ ನೋಡಿ. ಇದು ಹೊಸದಾಗಿರೋ ಒಂದು ಏನೋ ರೆಸ್ಟೋರೆಂಟ್, ಇದು ಫುಲ್ಲು ವೆಜ್ಜು, ನಾನ್ ವೆಜ್ಜು. ನಮ್ಮ ಮನೆಯಿಂದ ಬರೀ ಒಂದು 50 ಮೀಟರ್ಸ್ ಅಷ್ಟೇ ಅಲ್ಲಿಂದ ಇದಿರೋದು. ಸೊ ಎಲ್ಲ ನಿಯರ್ ಬೈ ಇದೆ ನಮ್ಮ ಮನೆಗೆ. ಒಂದು 50 ಮೀಟ್ರು ವಾಕೇಬಲ್ ಎಲ್ಲ. ಬಸ್ ಸ್ಟ್ಯಾಂಡ್ ಆಗಲಿ, ಬಸ್ಗೆ ಎಲ್ಲನೂ ನಿಯರ್ ಬೈ ಇರುತ್ತೆ. ಸೊ ಈಸಿಯಾಗಿ ಹೋಗ್ಬೋದು. ಈ ಚಾಟ್ಸು ಅದು ಇದು ಸಖತ್ ಹತ್ರ ನಮ್ಮವ್ರು. ಅದಕ್ಕೆ ಯಾವಾಗಲೂ 24/7 ಚಾಟ್ಸ್ ಅಂತ ಇರ್ತಾರೆ ಇವರು. ಇವಳಂತೂ ಪಾನಿಪುರಿ, ಗೋಲ್ಗಪ್ಪ ಫ್ಲೇವರ್. ಹಿಂಗೆ ಬರ್ಬೋದಿತ್ತಲ್ಲ ಬೇ, ಹಿಂಗೆ ಬರ್ಬೋದಿತ್ತು. ಯಾವ್ದಿದ್ರು ಮಿರ್ಚಿ ವೆಜ್ ಗುಮಾಲ್. ಇದು ವೆಜ್ ಸೆಕ್ಷನ್, ಅದು ಆ ಕಡೆ ನಾನ್ ವೆಜ್. ಮನೋಗೆ ನಾನ್ ವೆಜ್ ಬೇಕಂತ. ಸೋಮವಾರ ಅನ್ನಂಗಿಲ್ಲ, ವಾರ ಅನ್ನಂಗಿಲ್ಲ, ಯಾವಾಗ ತಿಂತಾ ಇರೋದೇನೋ. ಶನಿವಾರ ಇಲ್ಲ, ಶ್ರಾವಣದಾಗ ತಿನ್ಬಾರ್ದು, ಊಟನೂ ತಿನ್ಬಾರ್ದು, ಉಪವಾಸ ಇರು. ಏನ್ ಬೇಕು? ಸ್ವಲ್ಪ ತಿನ್ರಿ. ಮನೇಲಿ ಸುಮ್ಮನೆ ಅನ್ನ ಮಾಡೋದು ಮಾಡಿದ್ದಾರೆ. ಸ್ವಲ್ಪ ತಿನ್ರಿ ಸಾಕು, ಜಾಸ್ತಿ ಅನ್ಬೇಡ. ಏನೈತೆ? ಇದೈತೆ ಏನದು? ನೀವು ಹೋಟ್ಲಾಗ ಏನಿರ್ತದಮ್ಮ? ಏನ್ ಬೇಕು? ಹಿಂಗೇನ್ ಬೇಕು ಹೇಳು? ಸುಮ್ಮನೆ ನೋಡಕ್ ಬಂದಿದ್ಯಾ ನಮ್ಮ ಜೊತೆ? ನಮ್ಮಮ್ಮ ಸುಮ್ಮನೆ ನಮ್ಮ ಜೊತೆ ನಾವು ತಿನ್ನೋದನ್ನ ನೋಡಕ್ ಬಂದವ್ರಂತ ನಮ್ಮಮ್ಮ. ಮತ್ತೇನು ತಿನ್ನಲ್ಲ ನೀನು, ಸುಮ್ಮನೆ ಮೂಸ್ ನೋಡ್ಕೊಂಡು ಹೋಗ್ತೀಯ. ಗೈಸ್ ನೋಡಿ ಗೈಸ್, ಎಂದು ತಿಂದೇ ಇಲ್ಲ ನಂಗೆ ಆಡ್ತಾ ನಾನು. ಎಂದು ತಿಂದೇ ಇಲ್ಲ ಏನ ಶ್ರಾವಣದಲ್ಲಿ ಸುಮ್ಮನೆ ಅವತಾರ ಆಡ್ಬೇಡ ನೀನು. ಸೊ ಹೇಳಮ್ಮ ಗೈಸ್, ನಮ್ಮ ಮನೇಲಿ ನಾನ್ ವೆಜ್ ಎಲ್ಲ ತಿನ್ನಲ್ಲ. ಮಶ್ರೂಮ್ ಹಾಂಗ್ಕಾಂಗ್ ಮಶ್ರೂಮ್ ಅಂತೆ. ಹಾಂಗ್ಕಾಂಗಿಂದ ತರಿಸಿರ್ತಾರೆ ಮಶ್ರೂಮ್, ಅದಕ್ಕೆ. ನಮ್ಗೇನಿಲ್ಲ ಗೈಸ್, ನಮಗೆ ಇಷ್ಟೆಲ್ಲ ಏನು ಅವಶ್ಯಕತೆನೇ ಇಲ್ಲ. ಆರಾಮಾಗಿ ನಾವು ಅಮ್ಮ ಮಾಡಿರೋ ಊಟನೇ ನಮ್ಗೆ ಬೆಸ್ಟ್. ಮಶ್ರೂಮ್ ಕಬಾಬ್ ನಾವು ಇನ್ನೇನು ಮತ್ತೆ ಏನು ನಂಬರ್ಗಳು ಹಾಕೋರು ಅಂದ್ಕೊಂಡಿನ ಗೈಸ್. ನಮ್ಮ ಪಕ್ಕದಲ್ಲಿ ರೇಟ್ಗಳು ಹಾಕಿದ್ರೆ ರೇಟ್ ಹಾಕಿರೋದು, ಪ್ರೈಸ್ ಹಾಕಿರೋದು ಕೇಳ್ತಾರೆ. ಮಶ್ರೂಮ್ ಕಬಾಬ್. ಹಾಂ, ಆಮೇಲೆ ಸೂಪ್ ಬೇಕೇನೋ ನನಗೆ. ರೇಟ್ ಕಡಿಮೆ ಅಂದರೆ ವಾಟ್ರ್ ಬಾಟ್ಲು ಒಂದು ನೀರು ಕುಡಿದ್ರೆ ಮನೆಗೆ ಹೋಗೋಣ. ಹಾಂ, ಇನ್ನೂ ರೇಟ್ ಕಮ್ಮಿದೆ ಅಂದರೆ ಇನ್ನೇನಿದೆ ತಿನ್ನಮ್ಮ ನೀನು. ಬೇಬಿ ಕಾರ್ನು ಬೇಬಿ 6 ಅಂತೆ. 65 ಪೀಸ್ ಹಾಕಿರ್ತಾರೆ. 65 ಬೇಬಿ ಕಾರ್ನ್ ಪೀಸಸ್ ಹಾಕಿರ್ತಾರೆ ನಿಜವಾಗ್ಲು.
ಬೇಬಿಕಾರ್ನ್ ಮಂಚೂರಿಯನ್ನ ನಿನಗೆ ನಂಗೆ ಮಶ್ರೂಮ್ ಮಾಮೂಲಿ ಮಂಚೂರಿಯನ್ ಇದ್ದಂಗೆ ಇರ್ತದೆ. ಆಲೂ ತಗೋ ನೀವು ಒಬ್ರು ಹೇಳು ಬೈ ಬೇಗ. ಆಯ್ತು ನಂದಾಯ್ತು ಮಶ್ರೂಮ್ ನೀನು ಪನ್ನೀರ್ ಪನ್ನೀರಲ್ಲ ಪನ್ನೀರ್. ಅವಳಿನ್ನ ಯೋಚನೆ ಮಾಡ್ತಾವಳಿ, ಅವಳಿಗೆ ಇಲ್ದೇ ಇರೋ ವ್ಯವನ ಕೇಳ್ತಾವ. ಅಲ್ಲೇನೆ ನೆನೆ ಚಾಟ್ಸ್ಕೋದೇವು ಹಂಗೆ. ಅವಳು ಯಾವ ಕೇಳ್ತಾಳ ಅವು ಯಾವ ಇಲ್ಲ ಅಲ್ಲಿ. ನಿಂಗೇನು ಬಿ ಪೆಪ್ಪರ ನಿಂಗೆ ಪನ್ನೀರ್ ಪೆಪ್ಪರ್ ಡ್ರೈ. ಪನ್ನೀರ್ ನಿಂಗೆ ಬೇಬಿಕಾರ್ನ್ ಮಂಚೂರಿ ನಿಂಗೆ. ಒಂದು ನಿಮಿಷ ಅಯ್ಯೋ ಓದಕ್ಕೆ ಬರ್ತಾ ಇದ್ದೋ ಇಲ್ಲ ಸುಮ್ಮನೆ ನೋಡ್ತಾ ಇದ್ಯಾ ನೀನು? ಹಾಂ ಅವ್ಳು ಓದ್ ಹೇಳಮ್ಮ ಇದಿದೆ ಅಂತ. ಗೈಸ್ ಅವಳು ಓದಕ್ಕೆ ಗೊತ್ತಾಗ್ತಾ ಇಲ್ಲ ಅದೇ. ನಾನು ಹೇಳ್ದಂಗೆ ಅವಳು ಕೇಳಿದ್ದು ಇಲ್ಲ ಅಲ್ಲಿ. ನೀನು ಕೇಳೋದು ಯಾವ ಇರಲ್ಲ. ನೂಡಲ್ಸ್ ಯಾವುದು ಯಾವ ಇಲ್ವೇ ನೂಡಲ್ಸು? ಗೋಬಿ ಫ್ರೈಡ್ ರೈಸ್. ಗೋಬಿ ಫ್ರೈಡ್ ರೈಸ್ ಇದೆಯಾ? ಹಾಂ ಗೋಬಿ ಫ್ರೈಡ್ ರೈಸ್ ಕೊಡಿ. ಏನಕ್ಕೆ ಆಂಟಿ ನಿಮಗೆ ಕಾಲ್ ಮಾಡ್ತಾಳ ಆಂಟಿ? ನಾನು ಇಲ್ಲೇ ಹೇಳ್ತಾ ಇದ್ದೀನಿ. ಅದು ನೀನು ಹಾಕೋದಿಲ್ಲ ಅವಾಗ. ಅದೊಂದು ವಿಡಿಯೋ ಎಡಿಟ್ ಮಾಡೋರಿಗೆ ಒಳ್ಳೆ ಕಳಿಸ್ತೀನಿ. ರೈಸ್ ಫುಡ್ ಎಲ್ಲ ಬಂದಿದೆ ಈಗ. ಸೊ ಎಲ್ಲ ಬಂತಾ? ಹಾಂ ಇನ್ನೂ ಬಂದಿಲ್ಲ ಅಲ್ಲ? ಇನ್ನೂ ಒಂದಷ್ಟು ಬರೋದಿದೆ. ಏನು ಲೈಟಾಗಿ ಅಷ್ಟೇ ಮಿನಿಮಲ್ ಆಗಿ ಆರ್ಡ್ರ್ ಮಾಡಿರೋದು. ಯಾಕೆಂದರೆ ಮನೆಗೆ ಹೋಗಿ ಸ್ವಲ್ಪ ಮನೆ ಊಟ ಮಾಡಬೇಕಲ್ಲ. ನಮ್ಮ ಅಪ್ಪ ಕೇಳ್ತಾರೆ. ನಮ್ಮ ಅಪ್ಪಂಗೆ ಗೊತ್ತಿಲ್ಲ ನಾವು ಬಂದಿರೋದು. ನಮ್ಮ ಅಪ್ಪ ವಿಡಿಯೋ ನೋಡಿದಾಗೆ ಗೊತ್ತಾಗೋದು, ಇವರು ಇಲ್ಲಿ ಹೋಗಿದ್ರು ರೆಸ್ಟೋರೆಂಟ್ಗೆ ಹೋಗಿದ್ರು ಅಂತ. ಅಂದರೆ ಅವರು ಎಲ್ಲ ತಿನ್ನಲ್ಲ, ಅಂದರೆ ಆಚೆ ಬಂದು ತಿನ್ನಂಗಿಲ್ಲ. ಆ್ಯಕ್ಚುಲಿ ಹುಷಾರಿಲ್ಲ ಅವ್ರಿಗೆ. ಸೊ ಹಂಗಾಗಿ ಅವರು ಈ ಥರ ಜಂಕ್ ಫುಡ್ ಎಲ್ಲ ತಿನ್ನೋಂಗಿಲ್ಲ. ಬಟ್ ಮಸಾಲೆ ಪುರಿ ಅಂತ ತಿಂತಾರೆ. ಮಸಾಲೆ ಪುರಿ ಅಂದರೆ ನಮ್ಮ ಸಖತ್ ಇಷ್ಟ, ಸಖತ್ತಾಗಿ ತಿಂತಾರೆ ಮಸಾಲೆ ಪುರಿ ಮಾತ್ರ. ಇವಾಗ ಬರೋದೂ ಅಷ್ಟೇ ಮಸಾಲೆ ಪುರಿ ತೊಗೊಬನ್ನಿ ಅಂತ ಹೇಳೋರೆ. ಅದು ಮೈದಲ್ಲೇ ತೊಗೊಂಡೋಗ್ಬೇಕು. ನನ್ನ ಏನೇ ಇದ್ದರೂ ನಮ್ಮ ಮನು ಜವಾಬ್ದಾರಿ ಅದು ಮಸಾಲೆ ಪುರಿ ತೊಗೊಂಡೋಗೋದು. ಸೊ ಗೈಸ್ ಈಗ ರೋಟಿ ಮತ್ತು ಒಂದಷ್ಟು ಕರೀಸು ಎಲ್ಲ ಆರ್ಡ್ರ್ ಮಾಡಿದ್ರು, ಈಗ ಬಂದಿದೆ. ಇಷ್ಟೇ ಮಿನಿಮಲ್ ಆಗಿ ಸದ್ಯಕ್ಕೆ ಇವತ್ತು ರಾತ್ರಿಗೆ ಇದೆ ಊಟ ಅನಿಸುತ್ತೆ. ಲಾಂಗ್ ಟೈಮ್ ಏನಿಲ್ಲ, ಯೂಶ್ವಲಿ ಹೋಗ್ತಾ ಇರ್ತೀವಿ. ಅಂದರೆ ಈ ಥರ ರೆಸ್ಟೋರೆಂಟ್ಗೆ ಅಂತಲೇ ತುಂಬ ದಿನ ಆಗಿತ್ತು. ಅಂದರೆ ಯೂಶ್ವಲಿ ನಾನು ಅವಳು ಬೆಂಗಳೂರಿಗೆ ಹೋದಾಗ ಯೂಶ್ವಲಿ ಹೋಗ್ತಾಯಿದ್ವಿ. ಬಟ್ ಇಲ್ಲಿ ಅಂತ ಫಸ್ಟ್ ಟೈಮು ಫ್ಯಾಮಿಲಿ ಬಂದಿರೋದು. ನಾವು ಯೂಶ್ವಲಿ ಆಚೆಯಿಂದ ಪಾರ್ಸೆಲ್ ತಂದು ಮನೇಲಿ ತಿಂತಾಯಿದ್ವಿ. ಮನೆಯಲ್ಲೇ ತಿಂದು ರೂಢಿ ಇತ್ತು. ಅಂದರೆ ನಮ್ಮಮ್ಮ ಎಲ್ಲ ಆಚೆ ಬರಲ್ಲ ಯೂಶ್ವಲಿ. ಸೊ ಇವತ್ತು ಫಸ್ಟ್ ಟೈಮ್ ಎಲ್ಲ ಆಚೆ ಬಂದು ತಿಂತಾಯಿದ್ವಿ. ಚೆನ್ನಾಗಿದೆ. ಅಂದರೆ ಈ ಥರ ಬಂದು ತಿಂತಾಯಿದ್ರೆ ಒಂದೇನೋ ಒಂದು ಚೇಂಜಸ್ ಇರುತ್ತೆ ಅನ್ನೋದೊಂದು ಪ್ಲ್ಯಾನ್ ಇರಲಿಲ್ಲ. ಸಡನ್ ಪ್ಲ್ಯಾನ್ ಆಗಿ ಮಧ್ಯಾಹ್ನದಿಂದ ಹೋಗಬೇಕು ಅಂತ ಇವರು ಹೇಳಿದ್ರಿಂದ ಬಂದಿದ್ದು. ಅವನಿಗೆ ಏನೋ ಬೇರೆ ತಿನ್ನಬೇಕು ಅಂತಿತ್ತು. ಇವತ್ತು ನಮ್ಮಮ್ಮ ಬೈದಿದ್ದಕ್ಕೆ ಸೋಮವಾರ ಶ್ರಾವಣ ಸ್ಟಾರ್ಟ್ ಆಗಿದೆ ಅನ್ನೋ ಒಂದು ರೀಸನ್ಗೆ ಎಲ್ಲ ಇಳಿಸಿ ಇವಾಗ ಇದನ್ನು ತಿಂತಾಯಿದ್ದೀವಿ. ನೆಕ್ಸ್ಟ್ ವೀಕಿಂದ ಮನೆಗೆ ಹೋಗಿ ಅದೇನೋ ಊಟ ಮಾಡೋಂಗಿದ್ರೆ ಸ್ವಲ್ಪ ಲೈಟಾಗಿ ತಿಂದು ಮಾಡ್ಕೊಳ್ಳೋದು ಅಷ್ಟೇ. ಹಂಗೈತಮ್ಮ? ಚೆನ್ನಾಗೈತಾ? ಹಾಂ ಹೌದಾ? ಇನ್ನೊಂದ್ಸತಿ ಬರ್ಬೋದಾ? ಗೈಸ್ ಇದು ನಮ್ಮೂರು ಗೌರಿಬಿದನೂರಲ್ಲಿ ಹೊಸದಾಗಿರೋ ಗುಮಾಲು ಅಂತ ಒಂದು ಆಂಧ್ರ ರೆಸ್ಟೋರೆಂಟು. ಸೊ ಗುಮಾಲು ಹಾಂ ಅದೇ ಅದು ಎರಡೂ ಇದೆ, ವೆಜ್ ನಾನ್ ವೆಜ್ಗೆ ಗುಮಾಲು, ದೆನ್ ವೆಜ್ಗೆ ಮಿರ್ಚಿ ರೆಸ್ಟೋರೆಂಟ್ ಅಂತ ಸಮಥಿಂಗ್ ಹೆಸರಿದೆ. ಸೊ ಇದು ಬೆಂಗಳೂರು ಹೈವೇಯಲ್ಲೇ ಇದೆ. ಸೊ ಯಾರಾದರೂ ಈ ಕಡೆ ಬಂದವರು ಟ್ರೈ ಮಾಡಿ. ನಿಜ ಇದೆಲ್ಲ ಏನು ಯಾವುದೇ ಥರ ಇದಲ್ಲ, ಡೆಫಿನೆಟಾಗಿ ಟ್ರೈ ಮಾಡ್ಬೋದು. ಸಖತ್ತಾಗಿದೆ. ಗೈಸ್ ಇವತ್ತು ಕಾಲೇಜಲ್ಲಿ 12:30 ಅಂತ ಊಟಕ್ಕೆ ಬಿಡೋದು. 12:30 ತಿಂದವಳೆ.
ತಿರ್ಗಾ ಮನೆಗೆ ಬಂದು 5 ಗಂಟೆಗೆ ತಿಂದವಳೆ. ಇವಾಗ ಇಲ್ಲಿ ತಿಂತಾವಳೆ. ದಿನಕ್ಕೆ 4 ಸತಿ ಆಗೋಯ್ತು. ತಿರ್ಗಾ ಮನೆಗೆ ಹೋಗಿ ಊಟ ಮಾಡ್ತಾಳಂತೆ. ಅಯ್ಯೋ ಏನು ಹೊಟ್ಟೆನ ಏನು ಅನ್ಸೋದು ನಿಂದು? ಕಟ್ಟೆನ ಹೊಡ್ಕೊಂತಿದ್ದೀನಿ, ಹೊಟ್ಟೆ ಹೊಡ್ಕೊಳ್ಳಲ್ಲ. ಅದೇನೆ ಹೊಟ್ಟೆ ಹೊಡ್ಕೊಳ್ಳಲ್ಲ, ಕೆಳಗಡೆಯಿಂದ ಬಿಡ್ತೈತೆ ಅಷ್ಟೇ. ಹಾಂ ಅಲ್ಲ ಅವೆಲ್ಲ ಯಾಕೆ ಬೇಕು? ಮರ್ಯಾದೆ ಕ್ಲೀನಾಗಿ ಎತ್ಕೊಂಡ್ರೆ ಆಯ್ತು. ಬಿಲ್ ಸುಮ್ಮನೆ ಬಿಲ್ಡಪ್ ತಗೊಳ್ಳೋದು ಯಾಕೆ ನೀನು? ಬರ್ದಿದ್ಮೇಲೆ ಮಾಡೋಕ್ಕೆ ಹೋಗ್ಬಾರ್ದು. ಅಲ್ಲ ಸರ್, ಈ ರೋಟಿಗೆ ಇಷ್ಟೆಲ್ಲ ಕರಿ ಆಗಿದೆ ಸಾಕಾಗೊಂಡು ತಿಂತಾವಳು. ಹಾಂ ಬಂದ್ಬಿಡ್ತಾವ ಕೆಂಬಸ್ ಹತ್ಕೊಂಡು. ಹಾಂ ಕೆಂಬಸ್ಸಲ್ಲಿ ಬಂದೆ. ಹಾಂ ಗೈಸ್, ನಮ್ಮ ಮಾಂಸ ಜೋಶಲ್ಲೆಲ್ಲ ಆರ್ಡ್ರ್ ಮಾಡಿಬಿಟ್ಟವಳೆ. ಇವಾಗ ಏನದು ಬುಸ್ಗುಡ್ತಾವಳೆ ತಿನ್ನೋಕ್ಕೆ. ಬುಸ್ ಗುಡ್ತಾವಳೆ. ಅವು ಬುಸ್ ಕೊಟ್ಟಂಗೆ ಬುಸ್ಸು ಅಂತ. ಜೋಶಲ್ಲಿ ಆರ್ಡ್ರ್ ಮಾಡಿರೋದಲ್ಲ, ಇದೆಲ್ಲ ಖಾಲಿ ಮಾಡಬೇಕು. ನೀನೊಂಚೂರು ಹಾಕೊಳ್ಳಮ್ಮ. ಮತ್ತು ಇದು ಯಾರು ತಿಂತಾರೆ? ನೀನು ಕೇಳೋವು ಯಾವ ಇರ್ತವೆ? ಅವೇ ಕೇಳೋದು. ನಾನೇನು ಓಪನ್ ಮಾಡ್ತೀನಿ. ಬರೀ ನೀರು ಕುಡಿಯೋದಲ್ಲ, ತಿನ್ನು ಇಲ್ಲಿ. ಬರೀ ನೀರು ಕುಡಿತಾವಳೆ ಸರ್. ಹಾಂ, ಅವೇನೋ ಒಂದು ಬಾಟ್ಲ್ ನೀರು ಕುಡ್ದಾವಳೆ ಅಷ್ಟೇ. ಇವು ರೈಸ್ ಎಲ್ಲ ಯಾರು ತಿಂತಾರೆ? ಅವನು ಹಾಕ್ಕೊಂಡಿಲ್ಲಮ್ಮ. ಸುಮ್ಮನೆ ಏನಕ್ಕೆ ಆರ್ಡ್ರ್ ಮಾಡ್ತೀರಾ? ನೆಕ್ಸ್ಟ್ ಟೈಮ್ ಕರ್ಕೊಬರಲ್ಲ ಹೇಳಿದ್ದೀನಿ. ಇನ್ನೂ ಕರ್ಕೊಬರಲ್ಲ. ನೀನು ಹಾಕೋಬೇಕು ಇನ್ನೊಂಚೂರು. ಸ್ವಲ್ಪ ತಿನ್ಬಿಡು. ಗೈಸ್, ಇವಳು ಫಿಂಗರ್ಗಳು ಕೊಟ್ಟಿದ್ರೆ ಅದಕ್ಕೆ ಕೈ ಹಾಕ್ಬಿಟ್ಟು ಹಂಗೆ ಅದನ್ನೇ ಕುಡಿತಾವಳು. ಪಾಪ ಎಲ್ಲ ಹಿಂಡ್ತಾವಳು ಹಾಕ್ಕೊಂಡು. ಅದೆಲ್ಲ ಜಾಸ್ತಿ ಆಗೋಯ್ತು. ಮಿಲ್ಕ್ ಶೇಕ್ ಬೇಕಾ? ಹಾಂ, ಮಿಲ್ಕ್ ಶೇಕ್ ಬೇಕೇನೆ? ಹಾಂ, ಕೊಡಿಸ್ತೀನಿ ಅಲ್ಲಿ. ಕುಡಿದ್ಯಾ? ಬಟ್ 2 ಕುಡಿಬೇಕು. ಹಾಂ, ಅದೇ 2 ಕುಡಿಬೇಕು, ಅದು ಒಂದಾಗಲ್ಲ.